ಮಂತ್ರಾಲಯದಲ್ಲಿ ಅಪರೋಕ್ಷ ಜ್ಞಾನಿಗಳಾದ ಗೋಪಾಲದಾಸರು ಸುಮಾರು 280 ವರ್ಷಗಳ ಹಿಂದೆ ತಿಳಿಸಿದಂತೆ ದಿನ ದಿನಕ್ಕೆ ನೂತನ ಪೂಜೆಗಳಾಗುವುದು, ದಿನದಿನಕ್ಕೆ ನೂತನ ಉತ್ಸವಗಳಾಗುವುದು ಎಂಬುದಾಗಿ ತಿಳಿಸಿದಂತೆ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ವರಾಹ ವದನೋದ್ಭೂತಳಾದ ಪವಿತ್ರ ತುಂಗಭದ್ರಾ ನದಿಯ ಜಲಪೂರ್ಣ, ಅದೇ ರೀತಿಯಾಗಿ ಸಹಜವಾದ ನೀರಿನ ಸೆಲೆ ಇರುವಂತಹ ರೀತಿಯಲ್ಲಿ ಇಲ್ಲಿ ನಿರ್ಮಾಣಗೊಂಡಂತಹ ಈ ಪರಿಮಳ ತೀರ್ಥ ಎಂಬುದಾಗಿ ಪುಷ್ಕರಣಿಯ ನಾಮಧೇಯ. ಇದು ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರು ಬ್ರಹ್ಮಸೂತ್ರಗಳಿಗೆ ಶ್ರೀಮದ್ ಆಚಾರ್ಯರು ಬರೆದಂತಹ ಅನುವ್ಯಾಖ್ಯಾನ, ಅದಕ್ಕೆ ಗಜಗಕ್ವರ ಜಯತೀರ್ಥ ಗುರುಸಾರ್ವಭೌಮರು ಬರೆದಂತಹ ಶ್ರೀಮನ್ ನ್ಯಾಯಸುಧ, ಅದಕ್ಕೆ ವಿಶಿಷ್ಟವಾದಂತಹ ವ್ಯಾಖ್ಯಾನ ಪರಿಮಳ ಅನ್ನುವಂತಹ ವ್ಯಾಖ್ಯಾನ. ಅಂತಹ ಪರಿಮಳದ ವ್ಯಾಖ್ಯಾನವನ್ನು ರಚನೆ ಮಾಡಿದ ಹಿನ್ನೆಲೆಯಲ್ಲಿ ಪರಿಮಳಾಚಾರ್ಯರು ಎಂಬುದಾಗಿ ಗುರುಸಾರ್ವಭೌಮರು ವಿದ್ವನ್ ಮಾನಸ ಮಂದಿರದಲ್ಲಿ ಪ್ರಸಿದ್ಧರಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರ ಮೇರು ಕೃತಿಯಾದ ಪರಿಮಳದ ಹೆಸರಿನಿಂದ ಪ್ರಖ್ಯಾತವಾಗಲಿರುವಂತಹದ್ದು ಪರಿಮಳ ತೀರ್ಥ ಎಂಬುದಾಗಿ ಪುಷ್ಕರಣಿ. ಇದಕ್ಕಿವತ್ತು ಜಲಪೂರ್ಣ ಅನ್ನುವಂತಹ ಒಂದು ಶುಭ ಮುಹೂರ್ತ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಇದು ಮಾಡಿದ್ದೇವೆ. ಇಲ್ಲಿ ಇದು ಮುಂದೆ ಸಹಜವಾದ ನೀರಿನ ಸೆಲೆ, ತುಂಗಭದ್ರಾ ನದಿಯ ನೀರಿನ ಪೂರ್ಣ ಜೊತೆಯಲ್ಲಿ ಇಲ್ಲಿ ತೆಪ್ಪೋತ್ಸವ ಮತ್ತು ವಿಶೇಷವಾಗಿ ದೀಪೋತ್ಸವಾದಿ ಕಾರ್ಯಕ್ರಮಗಳು ಎಲ್ಲವೂ ಕೂಡ ವಿಶೇಷ ದಿನಗಳಲ್ಲಿ ಶ್ರೀಮಠ ನಿರ್ಣಯ ಮಾಡಿದಂತಹ ದಿನಗಳಲ್ಲಿ ಇಲ್ಲಿ ಉತ್ಸವಾದಿ ಕಾರ್ಯಕ್ರಮಗಳು ನಡೆಯುತ್ತೆ. ಇದರ ಮುಖ್ಯ ಪುಷ್ಕರಣಿಯ ನಿರ್ಮಾಣಕ್ಕೆ ದಾನಿಗಳು ಬೆಂಗಳೂರಿನ ಉದ್ಯಮಿಗಳಾದಂತಹ ಪ್ರಕಾಶ್ ಶೆಟ್ಟರು ಮತ್ತು ದಂಪತಿಗಳು ಈ ಪುಷ್ಕರಣಿಯನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದ ವೆಚ್ಚವನ್ನು ಮಾಡಿದ್ದಾರೆ. ಮತ್ತು ಇದಕ್ಕೆ ಬೇಕಾದಂತಹ ಶಿಲಾಮಂಟಪ ಮತ್ತು ಸುತ್ತಮುತ್ತಲಿನ ಈ ಮಂಟಪ ಸೌಂದರ್ಯವನ್ನು ಇನ್ನೂ ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ನಿರೂಪ ಅದಕ್ಕೆ ಮಾಡುವವರಿದ್ದಾರೆ. ಇಲ್ಲದಿದ್ದರೆ ಶ್ರೀಮಠದ ವತಿಯಿಂದ ಅದನ್ನು ಮಾಡಲಾಗುತ್ತೆ. ಇಂತಹ ಪುಷ್ಕರಣಿಗೆ ಇವತ್ತು ಗಂಗಾದಿ ಸಕಲ ತೀರ್ಥಗಳನ್ನು ಆವಾಹನೆ ಮಾಡಿ, ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ ಇಲ್ಲಿ ನೀರಿನ ಪೂರ್ಣ ಅನ್ನುವಂಥದ್ದು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ.